ಸರ್ಕಾರದ ನೇಮಕಾತಿಗಾಗಿ ಆಗ್ರಹಿಸಿ ಯುವ ಜನತೆ ಸಿಡಿದೆದ್ದಿದೆ. ರಾಜ್ಯ ಸರ್ಕಾರದ ನೇಮಕಾತಿ ಆಗ್ರಹಿಸಿ ಬೃಹತ್ ಹೋರಾಟವನ್ನ ಮಾಡಲಾಗ್ತಾ ಇದೆ. ಎಲ್ಲಿ? ಧಾರವಾಡದಲ್ಲಿ. ಸರ್ಕಾರದ ನೇಮಕಾತಿಗಾಗಿ ಆಗ್ರಹಿಸಿ ಯುವ ಜನತೆ ಸಿಡಿದೆದ್ದಿದ್ದಾರೆ. ಈಗ ರಾಜ್ಯ ಸರ್ಕಾರದ ನೇಮಕಾತಿ ಆಗ್ರಹಿಸಿ ಬೃಹತ್ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದು ಧಾರವಾಡದಲ್ಲಿ ಯುವ ಜನತೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿವಿಧ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಕೆಲ ಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಪ್ರತಿಭಟನೆಯಲ್ಲಿ ಸಾಗರದಂತೆ ಸೇರಿದ್ದಾರೆ ವಿದ್ಯಾರ್ಥಿಗಳು. ಶೀಘ್ರದಲ್ಲೇ ಸರ್ಕಾರಿ ಕೆಲಸಗಳ ಅರ್ಜಿ ಆಹ್ವಾನಿಸಬೇಕು ಒತ್ತಾಯ ಇದು. ಗೃಹ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ನೇಮಕಾತಿ ಆಗಬೇಕು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟ ನಡೀತಾ ಇದೆ. ಈ ದೃಶ್ಯ ನೋಡಿ, ಸಾಗರದಂತೆ ವಿದ್ಯಾರ್ಥಿಗಳು ಸೇರಿದ್ದಾರೆ. ಅಲ್ಲಿ ಸಾಗರದ ರೂಪದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಜನ, ಎಲ್ಲಿ ನೋಡಿದ್ರೂ ಕೂಡ ವಿದ್ಯಾರ್ಥಿಗಳು. ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಕಾರಣ ರಾಜ್ಯ ಸರ್ಕಾರದ ನೇಮಕಾತಿ ಆಗ್ರಹಿಸಿ ನಡೀತಾ ಇರುವಂತ ಬೃಹತ್ ಹೋರಾಟ ಇದು. ಧಾರವಾಡದಲ್ಲಿ ನಡೆದಿರುವಂತ ಹೋರಾಟ. ವಿವಿಧ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಸಾಗರ ಸೇರಿದ್ದಾರೆ ವಿದ್ಯಾರ್ಥಿಗಳು. ಶೀಘ್ರದಲ್ಲೇ ಸರ್ಕಾರಿ ಕೆಲಸಗಳ ಅರ್ಜಿ ಆಹ್ವಾನಿಸಬೇಕು ಒತ್ತಾಯ ಮಾಡಿದ್ದಾರೆ. ಗೃಹ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ನೇಮಕಾತಿ ಆಗಬೇಕು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ನಡೆದಿದೆ. ಪ್ರತಿಭಟನೆಯ ವೇಳೆ ಜೆನ್ಸಿ ಬ್ಯಾನರ್ ಪ್ರದರ್ಶನ ಆಗಿರೋದು. 1 ಗಂಟೆಗೂ ಹೆಚ್ಚು ಕಾಲ ಸಂಚಾರ ಬಂದ್ ಆಗಿತ್ತು. ಶೀಘ್ರದಲ್ಲೇ ಸರ್ಕಾರಿ ಕೆಲಸಗಳ ಅರ್ಜಿ ಆಹ್ವಾನಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಈ ಪ್ರತಿಭಟನೆ ಸಂದರ್ಭದಲ್ಲಿ ಜೆನ್ಸಿ ಬ್ಯಾನರ್ ಪ್ರದರ್ಶನ ಮಾಡಿರೋದು. ಮೊನ್ನೆ ನೇಪಾಳದಲ್ಲಿ ಆಯ್ತಲ್ಲ ದೊಡ್ಡ ಮಟ್ಟದ ಹೋರಾಟ. ಅಲ್ಲಿನ ಮಂತ್ರಿಗಳು, ಅಲ್ಲಿನ ಏನು ಬೇರೆ ಬೇರೆ ಇಲಾಖೆಯ ಸಚಿವರುಗಳು ಅವರನ್ನೆಲ್ಲ ಹುಡುಕಿ ಓಡಾಡಿಸ್ಕೊಂಡು ಹೊಡೆದ್ರು. ಜೆನ್ಸಿ ಜನರೇಷನ್. ಯಾಕೆ? ಅಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತ್ತು. ಆ ಕಾರಣಕ್ಕಾಗಿ ಅಲ್ಲಿನ ಯುವ ಜನತೆ ಒಗ್ಗಟ್ಟಾಗಿ ನಿಂತು ಅಲ್ಲಿನ ಸರ್ಕಾರವನ್ನೇ ಕೆಡು ಹಾಕಿಬಿಟ್ರು. ಇಡೀ ಸರ್ಕಾರವನ್ನೇ ಧ್ವಂಸ ಮಾಡಿಬಿಟ್ರು. ಹಾಗಾಗಿನೇ ಇಲ್ಲೂ ಕೂಡ ಜೆನ್ಸಿ ಬ್ಯಾನರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಒಂದು ಜೆನ್ಸಿ ಬ್ಯಾನರ್ ಪ್ರದರ್ಶನ ಮಾಡೋ ಮುಖೇನ ಸರ್ಕಾರಕ್ಕೆ ನೇರವಾಗಿನೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಯುವಕ ಯುವತಿಯರು ಒಗ್ಗಟ್ಟಾಗಿದ್ದೇವೆ. ಕೆಲಸಕ್ಕೆ ಇಲಾಖೆಯ ಹುದ್ದೆಗಳಿಗೆ ಆಹ್ವಾನವನ್ನ ನೀಡದೆ ಹೋದ್ರೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗುತ್ತೆ. ವಿವಿಧ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ, ಪ್ರತಿಭಟನೆ ಇದು. ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶೀಘ್ರದಲ್ಲೇ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಆಹ್ವಾನ ಆಗಬೇಕು ಅಷ್ಟೇ ಅಂತ ಹೇಳ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಕ್ಸಾ ಸಂಘಟನೆಯ ಮುಖ್ಯಸ್ಥರಾಗಿರುವಂತಹ ಕಾಂತಕುಮಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನೀವು ಭಾಗಿಯಾಗಿದ್ರ ಸರ್ ಹೋರಾಟದಲ್ಲಿ? ಈ ಹೋರಾಟದ ಪ್ರಮುಖವಾದಂತಹ ಉದ್ದೇಶ ಏನು? ಸರ್ ಈ ಹೋರಾಟದ ನಂತರ ನಾನು ಕಾಂತಕುಮಾರ್ ಅಂತ ಹೇಳಿ ಸರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಹಲವಾರು ಬಾರಿ ಈ ನೇಮಕಾತಿ ಆಗ್ಬೇಕು, ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಸರ್ ಸರ್ಕಾರಕ್ಕೆ. ಸರ್ ಕಳೆದ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಿಲ್ಲ ಸರ್ ಕರ್ನಾಟಕದಲ್ಲಿ. 2-3 ವರ್ಷ ಕೋವಿಡ್ ಅಂತ ಹೇಳಿ, ಮತ್ತೆ 1 ವರ್ಷ ಎಲೆಕ್ಷನ್ ಇಯರ್,
ಈಗ ಕಳೆದ 1.5 ವರ್ಷದಿಂದ ಒಳ ಮೀಸಲಾತಿ ಹೇಳ್ಬಿಟ್ಟು 6 ವರ್ಷದಿಂದ ಯಾವ್ದು ನೇಮಕಾತಿ ಆಗಿಲ್ಲ ಸರ್. ಹ್ಮ್ ನಾವಿವತ್ತು ಹೋರಾಟ ಮಾಡಿರೋದು ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಲೈಬ್ರರಿಲಿ ಓದ್ತಾ ಇದ್ದಾರೆ, ಅವರಿಗೆ ವಯೋಮಿತಿ ಹೆಚ್ಚಿಗೆ ಮಾಡಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ವರ್ಷ ಮುಂಚೆ ಒಂದು ಲೆಟರ್ ಬರೆದಿದ್ರು ಸರ್. ಹ್ಮ್ SC ST OBCಗೆ ಪೊಲೀಸ್ ಕಾನ್ಸ್ಟೇಬಲ್ 33 ವರ್ಷ ಮಾಡ್ತೀನಿ, ಮತ್ತೆ ಜನರಲ್ ಮೆರಿಟ್ಗೆ 30 ವರ್ಷ ಮಾಡ್ತೀನಿ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ ಸರ್. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನೆ ಬಿಟ್ಟು ಲೈಬ್ರರಿ ಬಂದು ಓದ್ಕೊಂತ ಇದ್ದಾರೆ ಸರ್. ಲಾಸ್ಟ್ 3 ವರ್ಷದಿಂದ ಒಂದು PC ನೋಟಿಫಿಕೇಶನ್ ಆಗಿಲ್ಲ ಸರ್. 5 ವರ್ಷ ಆಯ್ತು PSI ನೋಟಿಫಿಕೇಶನ್ ಆಗಿ ಸರ್. ಅದಾದ್ಮೇಲೆ ಟೀಚರ್ಸ್ ವೇಕೆನ್ಸಿ ಸರ್ 70,727 ಹುದ್ದೆ ಖಾಲಿ ಇದೆ ಸರ್. ಯಾವ್ದು ನೇಮಕಾತಿ ಆಗಿಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಟೋಟಲ್ 7,76,386 ಹುದ್ದೆ ಖಾಲಿ ಇದಾವೆ ಸರ್. ಓಕೆ. ಆದ್ರೆ 43 ಡಿಪಾರ್ಟ್ಮೆಂಟ್ ಇಂದ 7,76,386 ಹುದ್ದೆ ಖಾಲಿ ಇದೆ. ಒಂದೇ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಸರ್. ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ರಾಜ್ಯದ ಯುವಕರಿಗೆ ಸರ್. ಡೇ ಬೈ ಡೇ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಸರ್. ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಫ್ಯಾಕ್ಟರಿನೇ ಕ್ರಿಯೇಟ್ ಆಗ್ತಿದೆ ಸರ್. ಇಲ್ಲಿ ಧಾರವಾಡದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್ ಇವತ್ತು. ನಿಜ. ಮತ್ತೆ ಬೆಂಗಳೂರಲ್ಲಿ ಚಂದ್ರಾಲಯ, ವಿಜಯನಗರ, ಬಿಜಾಪುರದಲ್ಲಿ ಇಲ್ಲಿ ನೋಡಿದ್ರೆ ಸರ್ ಅವ್ರು ಕಷ್ಟಪಡೋದು ನೋಡಿದ್ರೆ ಸರ್ ಅವರು ಒಂದು ಟೈಮ್ ಊಟಕ್ಕೂ ಇದ್ ಮಾಡ್ತಿದ್ದಾರೆ ಸರ್. 1 ತಿಂಗಳು ಎಕ್ಸ್ಪೆಂಡಿಚರ್ ಇಲ್ಲದೆ ಇವರು ಮಾನ್ಯ ಗೃಹ ಸಚಿವರಾಗಿರ್ಬೋದು ಸರ್, ಅತಿ ಶೀಘ್ರದಲ್ಲಿ ಅಂತಾರೆ ಸರ್. ಇನ್ನೊಬ್ರು ಶಿಕ್ಷಣ ಸಚಿವರು ಒಂದ್ಸತಿ 5,000 ವೇಕೆನ್ಸಿ ಕಾಲ್ ಮಾಡ್ತೀನಿ, ಒಂದ್ಸತಿ 10,000 ಕಾಲ್ ಮಾಡ್ತೀನಿ, ಒಂದ್ಸತಿ 20,000 ವೇಕೆನ್ಸಿ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಬರೀ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಸರ್ ಇವರು. ಇದು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಪೇಪರ್ ನೋಡ್ಕೊಂಡು ಮಕ್ಕಳೆಲ್ಲ ಏನ್ ಮಾಡ್ತಾರೆ ಸರ್, ಓದಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಲ್ಲಿ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಈ ನೋಟಿಫಿಕೇಶನ್ಸ್ ಇನ್ನು ಒಂದು ನೋಟಿಫಿಕೇಶನ್ಸ್ ಮಾಡಲ್ಲ ಸರ್. ಈ ಕ್ಯಾಬಿನೆಟ್ ಅಲ್ಲಿ ಇಷ್ಟ ಬಂದಂಗ ಒಂದೊಂದು ಆರ್ಡರ್ ಪಾಸ್ ಮಾಡ್ತಾರೆ ಸರ್ ಇವರು. ಒಂದೊಂದು ಇಷ್ಟ ಬಂದಂಗ ಆರ್ಡರ್ ಪಾಸ್ ಮಾಡ್ಕೊಂಡು ಇವರು ಯಾವ್ದೇ ನೇಮಕಾತಿ ಇದೆಯಾ ತಡೆ ಹಿಡಿತಾರೆ. ಮತ್ತೆ ಆ ನೋಟಿಫಿಕೇಶನ್ ಮತ್ತೆ ರೀನೋಟಿಫಿಕೇಶನ್ ಅಂತಾರೆ. ಬರೀ ಇದೇ ಮಾಡ್ತಾರೆ ಸರ್ ಇವರು. ಈಗ ಇಷ್ಟು ದೊಡ್ಡದ ಹೋರಾಟವನ್ನ ಮಾಡ್ತಾ ಇದ್ರಿ ಕಾಂತಕುಮಾರ್ ಅವರೇ, ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟಕ್ಕೂ ಮುನ್ನ ಈ ನಿಮ್ಮ ಸಂಘಟನೆ ಆಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳಿಂದ ಹೋಗಿ ಸಂಬಂಧಪಟ್ಟಂತ ಸಚಿವರನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸ, ಆ ಪ್ರಯತ್ನ ಏನಾದ್ರೂ ಮಾಡಿದೀರಾ? ಮಾಡಿದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದೀವಿ ಸರ್. ಪ್ರತಿ ದಿನ ಕೊಟ್ಟಿದೀವಿ ಸರ್. ಮಾನ್ಯ ಗೃಹ ಸಚಿವರಿಗೂ ಕೊಡ್ತೀವಿ ಸರ್. ಮಾನ್ಯ DG ಮತ್ತೆ IGP ಅವ್ರಿಗೂ ಮನವಿ ಕೊಟ್ಟಿದೀವಿ ಸರ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಇನ್ಕ್ಲೂಡಿಂಗ್ ಇದು ಟೀಚರ್ಸ್ ಇದು ಬಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಲಕ್ಷ್ಮೀ ಮಹೇಶ್ ಮೇಡಮ್ ಅವ್ರಿಗೂ ಕೊಟ್ಟಿದೀವಿ ಸರ್. ಮತ್ತೆ ಕಮಿಷನರ್ ಆದಂತ ತ್ರಿಲೋಕ್ ಚಂದ್ರ ಸರ್ ಅವ್ರಿಗೂ ಮನವಿ ಕೊಟ್ಟಿದೀವಿ ಸರ್ ಇದ್ರ ಬಗ್ಗೆ. ಮತ್ತೆ DPR ಸೆಕ್ರೆಟರಿ ಜಗದೀಶ್ ಸರ್ ಅಂತ ಹೇಳಿ ಅವ್ರಿಗೂ ಮನವಿ ಮಾಡಿದೀವಿ ಸರ್. ಅವರು ಫೈಲ್ ಪುಟ್ಟಪ್ ಮಾಡಷ್ಟೊತ್ತಿಗೆ ಇನ್ನು ಎಷ್ಟು ದಿನ ಸರ್, ಒಂದೊಂದು ಸುಮ್ನೆ ರೀಸನ್ ತಗೊಂಡ್ಬರ್ತಾ ಇದೆ ಸರ್. ನಿಜ ನಿಜ ನಿಜ. ಬರೀ ರೀಸನ್ ಹೇಳ್ಕೊಂತ ಬಂದ್ರೆ ಇಲ್ಲಿ ಯುವಕರು ಅವರು ಫ್ಯೂಚರ್ ಏನಾಗ್ಬೇಕು ಸರ್. ಡೇ ಬೈ ಡೇ ಅವರು ಸರ್ ಒಂದು ಎಷ್ಟೇ ಅವರು ಏನ್ ದುಡ್ಡು ಖರ್ಚು ಮಾಡ್ತಾರಲ್ಲ ಸರ್, ಆ ದುಡ್ಡು ದುಡಿಬಹುದು ಸರ್. ಅವ್ರ ಹಾಕೋ ಎಫರ್ಟ್ಸ್, ಎನರ್ಜಿ ಮತ್ತೆ ಒಂದು ಟೈಮ್ ಸರ್, ಟೈಮ್ ಯಾರು ಕೊಡಕ್ಕಾಗಲ್ಲ ಸರ್ ಅವ್ರದ್ದು ವಿದ್ಯಾರ್ಥಿಗಳಿಗೆ. ಕಾಂಪಿಟೇಟಿವ್ ಆಸ್ಪಿರೆನ್ಸ್ ಅಂತ ಎಕ್ಸಾಮ್ಗೆ ಒಂದು ನೌಕರಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಕಷ್ಟಪಟ್ಟು ಓದ್ತಾ ಇರ್ತಾರಲ್ಲ ಸರ್, ಆ ಒಂದು ಟೈಮ್ ಹೋಗಿದ್ದ ಟೈಮ್ ಮತ್ತೆ ಯಾರು ಕೊಡಕ್ಕಾಗಲ್ಲ ಸರ್. ಈಗ ಮುಖ್ಯಮಂತ್ರಿಗಳನ್ನ ಅಥವಾ ಗೃಹ ಸಚಿವರನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಏನ್ ಹೇಳಿದ್ರು ಸರ್ ಅವರು? ಯಾಕೆ ಕರೀತಾ ಇಲ್ಲ ಅಂದ್ರೆ ಬಹಳಷ್ಟು ಹುದ್ದೆಗಳು ಖಾಲಿ ಇದಾವೆ, ಯಾಕೆ ಇಲ್ಲಿ ಅರ್ಜಿ ಆಹ್ವಾನ ಮಾಡ್ತಾ ಇಲ್ಲ ಅಂತ ಯಾಕೆ ಏನ್ ಕಾರಣ ಕೊಟ್ರು ಅಂತ ಸರ್? ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಸರ್ ಇವ್ರೇನ್ ಹೇಳ್ತಾರೆ, ಗೃಹ ಮಿನಿಸ್ಟರ್ಸ್ ಸರ್ ನೀವು ಮಾಧ್ಯಮದ ಮುಖಾಂತರನೂ ಆಗ್ಲಿ ನಾವು ಓದೋನು ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಆ ಕಮಿಷನರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಈ ತರದ ಎಲ್ಲ ವ್ಯಕ್ತಿಗಳ ಹತ್ರ ಹೋಗಿ ಮೀಟ್ ಮಾಡಿದಾಗ ಅವರು ಇನ್ನು ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಪ್ರೂವಲ್ ಸರ್ ಎಷ್ಟು ವೇಕೆನ್ಸಿ ಇದೆ ಅನ್ನೋದೇ ಶಿಕ್ಷಣ ಸಚಿವರು ಗೊತ್ತಿಲ್ಲ ಸರ್. ಫಸ್ಟ್ ತಿಂಗು ಸಚಿವರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತಾರೆ. ಆ ತರ ಸಚಿವರು ನಮ್ಮ ಕರ್ನಾಟಕದಲ್ಲಿ ಯಾಕೆ ಬೇಕು ಸರ್? ಏನಿಗೆ ಬೇಕು ಹೇಳಿ ಸರ್ ಈ ತರ ಸಚಿವರು? ಒಂದು ವಿದ್ಯಾರ್ಥಿಗಳ ಪರವಾಗಿ ಸರ್ ನಮ್ಮ ನಾಡು ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ದೇಶ ಉಳಿಬೇಕಂತಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಕರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್. ಟ್ರೂ ನಿಜ. ಶಿಕ್ಷಕರು ಇಲ್ಲದೆ ಇವತ್ತು ನೂರಾರು
ಸ್ಕೂಲ್ ಸರ್ ನೀವೇ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದೀರಾ, ಎಲ್ಲ ಸ್ಕೂಲ್ ಮುಚ್ಕೊಂಡು ಕ್ಲೋಸ್ ಆಗ್ತಿದ್ದಾರೆ. ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ ಮಕ್ಕಳೆಲ್ಲ ಟಿ ಸಿ ತಗೊಂಡು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ ಸರ್ ಇವತ್ತು. ಹೌದು. ಮತ್ತೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಇವರು ಮನೆ ಪೊಲೀಸ್ ಬೇಕು ಅಂತ ಹೇಳ್ತಾರೆ ಸರ್. ಅಲ್ಲಿ ಒಂದ್ ಸತಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಸಿಬ್ಬಂದಿನೇ ಇರಲ್ಲ ಸರ್ ಪಾಪ. ಕರೆಕ್ಟ್. ಸಿಬ್ಬಂದಿಗಳು ಕೊಡ್ತಾ ಇದೆ ಸರ್. ಇವತ್ತು ಎಷ್ಟೊಂದು ಕ್ರೈಮ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಅದೇ ಸರ್. ಡೇ ಬೈ ಡೇ ಕ್ರೈಮ್ ಸರ್, ಸೈಬರ್ ಕ್ರೈಮ್ ಇರ್ಬೋದು, ಈ ಒಂದು ಕೊಲೆ ದರೋಡೆ ಇವೆಲ್ಲ ಯಾಕೆ ಜಾಸ್ತಿ ಆಗ್ತಿದೆ ಡೇ ಬೈ ಡೇ ಅಂದ್ರೆ ಅಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದೆ ಸರ್. ಸರ್ ನಾವು ಇವರು ವಯೋಮಿತಿ ಯಾಕೆ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ರೆ 6 ವರ್ಷದಿಂದ ನೇಮಕಾತಿ ಮಾಡಿಲ್ಲ ಸರ್. ನಾವು ಕೇಳ್ತಾ ಇರೋದು ಅವ್ರಿಗೆ ಜಸ್ಟ್ ಅಪ್ಲಿಕೇಶನ್ ಹಾಕೊಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಇದೀವಿ ಸರ್. ಡೈರೆಕ್ಟ್ ಯಾರು ಜಾಬ್ ಕೇಳ್ತಾ ಇಲ್ಲ ಸರ್. ಗೌರ್ಮೆಂಟ್ ಜಾಬ್ ಸುಮ್ಮನೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಗೌರ್ಮೆಂಟ್ ಜಾಬ್ ಸಿಗಲ್ಲ ಸರ್. ಹೌದು. ಕಷ್ಟಪಟ್ಟು ಒಂದು PC ಆಗ್ಬೇಕಂತಂದ್ರೆ ಬೆಳಿಗ್ಗೆ ಎದ್ದು 5 ಕಿಲೋಮೀಟರ್ ಓಡ್ತಾರೆ ಸರ್ ಇಲ್ಲಿ ಪಾಪ ಹುಡುಗರು. 5 ಕಿಲೋಮೀಟರ್. ಅದೇ ನಿಮ್ಮ ಹೋರಾಟ ಕರೆಕ್ಟ್ ಆಗಿದೆ. ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡ್ರಪ್ಪ ಅಂತ ಹೇಳಿ ನಿಮ್ಮ ಹೋರಾಟ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾಂತ್ ಕುಮಾರ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.